ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಇತಿಹಾಸ ಸರಣಿಯಲ್ಲಿ ಮಂಗೋಲಿಯದ ಅರಸನಾದಂತಹ ಚೆಂಗಿಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಟೆಮುಜಿನ್ ಟಟಾರ್ಗಳ ಮೇಲೆ ದಾಳಿ ಮಾಡಿದ್ದು, ಅವರೊಂದಿಗೆ ಸಂಬಂಧವನ್ನು ಏರ್ಪಡಿಸಿಕೊಂಡಿದ್ದು, ಅದೇ ರೀತಿ ಟೆಮುಜಿನ್ ತನ್ನ ಮಗನಾದ ಜೋರ್ಚಿಗೆ ಆಂಗ್ ಖಾನ್ನ ಮಗಳನ್ನು ಮದುವೆ ಮಾಡಲು ಪ್ರಯತ್ನಪಟ್ಟಿದ್ದು, ಆಂಗ್ ಖಾನ್ ಟೆಮುಜಿನನ್ನು ಕೊಲ್ಲಲು ಪ್ರಯತ್ನಪಟ್ಟಿದ್ದು, ಇವೆಲ್ಲವನ್ನು ನೋಡಿದ್ವಿ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಟೆಮುಜಿನ್ನ ಬಿಡಾರ ಸೈನಿಕರನ್ನೆಲ್ಲ ಒಗ್ಗೂಡಿಸ್ತಾ ಇದ್ದಾನೆ. ಹಲವಾರು ದಿಕ್ಕುಗಳಲ್ಲಿ ಚದುರಿ ಹೋಗಿದ್ದಂತಹ ಸೈನಿಕರೆಲ್ಲ ಬಂದು ಸೇನೆಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಯುದ್ಧಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಯುದ್ಧ ಯಾರ ವಿರುದ್ಧ? ಆಂಗ್ ಖಾನ್ ವಿರುದ್ಧ ಯುದ್ಧ. ಇಷ್ಟು ವರ್ಷಗಳ ಕಾಲ ತನ್ನನ್ನು ತಂದೆಯ ಸ್ಥಾನದಲ್ಲಿದ್ದು ನೋಡಿಕೊಂಡಂತಹ ಆಂಗ್ ಖಾನ್ ವಿರುದ್ಧ ಟೆಮುಜಿನ್ ಯುದ್ಧ ಮಾಡಲು ಹೊರಟಿದ್ದಾನೆ. ಮಾನಸಿಕವಾಗಿ ಅವನು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ತಳಮಳ. ತನ್ನ ಬೇಸರವನ್ನೆಲ್ಲ ಅವನು ಏನು ಮಾಡ್ತಾನೆಂದರೆ ಒಂದು ಸಂದೇಶವಾಗಿ ಆಂಗ್ ಖಾನ್ಗೆ ಕಳಿಸ್ತಾನೆ. ಆ ಸಂದೇಶದಲ್ಲಿ ಏನಿರುತ್ತಂದರೆ, ನೀವು ಏಕೆ ನನ್ನ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ? ಹಳೆಯದನ್ನೆಲ್ಲ ಯಾಕೆ ನೀವು ಮರ್ತಿದ್ದೀರಾ? ನಮ್ಮ ತಂದೆಯಾದ ಯಸುಗೈ ಜೊತೆ ನೀವು ರಕ್ತ ಸಂಬಂಧವನ್ನು ಏರ್ಪಡಿಸ್ಕೊಂಡಿದ್ದನ್ನು ಮರೆತುಬಿಟ್ಟಿದ್ದೀರಾ? ಅದೇ ರೀತಿ ಇಷ್ಟು ವರ್ಷಗಳ ಕಾಲ ನನ್ನ ತಂದೆಯ ಸ್ಥಾನದಲ್ಲಿದ್ದು ನೀವು ನನಗೆ ಮಾಡಿದ ಸಹಾಯವನ್ನೆಲ್ಲ ಏಕೆ ಮರೆತಿದ್ದೀರಾ? ಅದೇ ರೀತಿ ನಾನು ನಿಮಗೋಸ್ಕರ ಎಷ್ಟು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದೀನಿ. ಹೀಗೆ ನನ್ನ ಮೇಲೆ ಏಕೆ ನೀವು ಶತ್ರುತ್ವ ಭಾವನೆಯನ್ನು ಬೆಳೆಸ್ಕೊಳ್ತಾ ಇದ್ದೀರಾ ಅಂತ ತನ್ನ ಬೇಸರವನ್ನೆಲ್ಲ ಅವನು ಒಂದು ಸಂದೇಶವನ್ನಾಗಿ ಕಳಿಸಿರ್ತಾನೆ. ಈ ಸಂದೇಶವನ್ನು ನೋಡಿದಂತಹ ಆಂಗ್ ಖಾನ್ಗೆ ಅದರಿಂದ ಯಾವುದೇ ಪ್ರಭಾವ ಆಗೋದಿಲ್ಲ. ಅವನು ಏನು ಅಂದ್ಕೊಳ್ತಾನಂದರೆ, ತನ್ನ ಬೆಂಬಲವನ್ನು ಕಳೆದುಕೊಂಡಂತಹ ಟೆಮುಜಿನ್ ಮಾನಸಿಕವಾಗಿ ದುರ್ಬಲನಾಗಿದ್ದಾನೆ, ಅದಕ್ಕೆ ಈ ರೀತಿಯ ಸಂದೇಶನೆಲ್ಲ ಅವನು ಕಳಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾನೆ. ತಾವು ಟೆಮುಜಿನ್ನನ್ನು ಕೊಲ್ಲಲು ಮಾಡಿದ ಪ್ರಯತ್ನ ವಿಫಲವಾದರೂ ಅವನನ್ನು ಭಯಪಡಿಸಿ ಓಡೋ ಹಾಗೆ ಮಾಡಿದ್ದು ಇಲ್ಗಾಗಿ ಸಂತೋಷ ಕೊಡುತ್ತೆ. ಇದನ್ನು ಆಚರಿಸಬೇಕು ಅಂತ ಅವನು ಒಂದು ಸಂಭ್ರಮಾಚರಣೆಯನ್ನು ಮಾಡೋಣ ಅಂತ ಏರ್ಪಾಟ್ ಮಾಡ್ತಾನೆ. ಈ ವೇಳೆ ಜಮೂಕ ಬಂದು ಆಂಗ್ ಖಾನ್ನ ಭೇಟಿ ಮಾಡ್ತಾನೆ. ಆಂಗ್ ಖಾನ್ಗೆ ಈ ನೈಮನ್ ಜನಾಂಗದವರ ಜೊತೆ ದ್ವೇಷ ಇರುತ್ತೆ, ಶತ್ರುತ್ವ ಇರುತ್ತೆ. ಈಗ ಜಮೂಕಾಗೆ ನೈಮನ್ಗಳ ನಾಯಕನಾದಂತಹ ದಯಾಂಗ್ ಖಾನ್ ಜೊತೆ ಒಳ್ಳೆಯ ಸಂಬಂಧ ಇರುತ್ತೆ. ಆಂಗ್ ಖಾನ್ ಏನು ಅಂದ್ಕೊಳ್ತಾನಂದರೆ, ಜಮೂಕ ಮುಖಾಂತರ ನಾವು ನೈಮನ್ಗಳ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಏರ್ಪಡಿಸ್ಕೊಬೇಕು ಅಂತ ಪ್ರಯತ್ನ ಪಡ್ತಾನೆ. ಆಂಗ್ ಖಾನ್, ಜಮೂಕ, ದಯಾಂಗ್ ಖಾನ್ 3 ಜನ ಸೇರಿಕೊಂಡು ಟೆಮುಜಿನ್ ಮೇಲೆ ಯುದ್ಧ ಮಾಡೋದು ಅಂತ ನಿರ್ಧಾರ ಆಗುತ್ತೆ.